ಇದೊಂದು ಮಾರ್ಷಲ್ ಆರ್ಟ್ಸ್ ಡಮ್ಮಿ. ಇದು ಯುದ್ಧ ಕಲೆ ಅಭ್ಯಾಸಕ್ಕೆ ಮಾನವಾಕಾರದ ತರಬೇತಿ. ನಾನೇ ಇದನ್ನು ನಿರ್ಮಿಸಿದ್ದು ನೋಡಿ. ಮಕ್ಕಳಿಗೆ ಈ ಡಮ್ಮಿ ಮಾರ್ಷಲ್ ಆರ್ಟ್ಸ್ ಡಮ್ಮಿ ಅಂತ ತೆಗಿಲಿಕ್ಕೆ ತುಂಬ ಕಷ್ಟ. ಯಾಕೆಂದರೆ ಅದರ ರೇಟ್ ಮಕ್ಕಳಿಗೆಲ್ಲ ಈ ಕೆಲವರಿಗೆ ಕಲಿಯುವ ಇಂಟ್ರೆಸ್ಟ್ ಇದೆ, ಆದರೆ ಅದನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇರೋದಿಲ್ಲ. ಇದರಿಂದ ಆ್ಯಕ್ಚುಲಿ ಮೆಮೊರಿ ಪವರ್ ಎಲ್ಲ ಜಾಸ್ತಿ ಆಗ್ತದೆ. ಆ್ಯಕ್ಚುಲಿ ಮಸಲ್ ಮೆಮೊರಿ ವಿಕಾಸನ ಆಗ್ತದೆ, ನಡುವು ಮತ್ತು ಸ್ನಾಯುಗಳು ಗಟ್ಟಿ ಆಗ್ತದೆ, ಪೋಶ್ಚರ್ ಸರಿಯಾಗ್ತದೆ, ಮನುಷ್ಯನ ಜಾಗೃತಿ ಆಗ್ತದೆ. ಇದು ವಿದ್ಯಾಭ್ಯಾಸಕ್ಕೆ ತುಂಬ ಇಷ್ಟ. ಇದನ್ನು ಕಲಿಯುವಾಗ ನಾನೊಂದು ಗುರುಗಳ ತರಬೇತಿಯಿಂದಲೇ ಕಲಿಬೇಕು. ಇದು ಆ್ಯಕ್ಚುಲಿ ಕೆಲವರಿಗೆ ಕುಮಿತೆಗೆ ತುಂಬ ಇದು ಹೆಲ್ಪ್ಫುಲ್ ಆಗ್ತದೆ. ಯಾಕೆಂದರೆ ನಾವು ನಮ್ಮದು ಕೈಗಳ ರಿಸ್ಟ್ ರೊಟೇಷನ್ ಯಾವ ರೀತಿ ಅಟ್ಯಾಕ್ ಮಾಡೋದು ಅಂತ ಗೊತ್ತಾಗ್ತದೆ. ಇದಕ್ಕೆ ನಾವು ಚೀನಾ ಭಾಷೆಯಲ್ಲಿ ಇದು ಮುಕ್ ಆ್ಯಂಡ್ ಜಾಂಗ್ ಅಂತ ಹೇಳ್ತೇವೆ, ಅರ್ಧ ಮಾನವ ಅಂತ ಹೇಳ್ತೇವೆ. ವುಡನ್ ಡಮ್ಮಿಯ ಭಾಗಗಳನ್ನು ಆ್ಯಕ್ಚುಲಿ ಮರದ 2 ಕೈಗಳಿವೆ. ಈ ಕೆಳಗಡೆ ನೋಡಿ, ಅದು ಮರದ ಕಾಲು ಮತ್ತು ದಪ್ಪವಾದ ಮರದ ದೇಹ ಅಂತ ಇದೆ. ಅದು ಆ್ಯಕ್ಚುಲಿ ಇರೋದು ಆ ರೀತಿ. ಇದು ಉಪಯೋಗ ಅಂದರೆ ಕೈಗಳ ಬ್ಲಾಕ್, ಟ್ರ್ಯಾಪ್ ಮಾಡುವ ತಂತ್ರ ಸುಧಾರಣೆಗೆ ಇದು ಒಳ್ಳೆಯದು. ಕ್ಲೋಸ್ ಕಾಂಬ್ಯಾಟ್ ಆಗಿರ್ತದೆ. ಇದು ಹತ್ತಿರದ ಹೋರಾಟ ಅಭ್ಯಾಸ ಮಾಡೋದು, ಕುಮಿತಗಳ ಹತ್ತಿರದ ಕ್ಲೋಸ್ ಆಗಿ ನಾವು ಫೈಟಿಂಗ್ ಮಾಡುವಾಗ ಇದು ತುಂಬ ಹೆಲ್ಪ್ಫುಲ್ ಆಗ್ತದೆ. ದೇಹದ ಸಮತೋಲನ ಮತ್ತು ಸ್ಟ್ಯಾನ್ಸ್ ಬಲವಾಗ್ತದೆ, ವೇಗ ಕೌಶಲ್ಯ ಪ್ರತಿಕ್ರಿಯೆ ಹೆಚ್ಚುತ್ತದೆ. ಯಾಕೆಂದರೆ ಇದನ್ನು ಅಭ್ಯಾಸ ಮತ್ತು ಅಟ್ಯಾಕ್ ಮಾಡುವಾಗ ಪ್ರತಿಯೊಂದು ನಾವು ಸ್ಲೋದಲ್ಲಿ ಮಾಡಬೇಕು. ಆ್ಯಕ್ಚುಲಿ ನಾವು ಫಸ್ಟ್ ಸ್ಲೋ ಮಾಡಿ ಆನಂತರ ಸ್ಪೀಡ್ ಕೊಂಡೋಗಬೇಕು. ಒಮ್ಮೆಲೆ ಸ್ಪೀಡ್ ಕೊಂಡೋಗಿ ಕೈಗಳನ್ನು ಮುರಿತವಾಗ್ತದೆ. ಇದು ನಿಮಗೆ ಇದೊಂದು ಆ ಅಂಥ ಸಾಧನ ಮನೆಯಲ್ಲಿ ಒಂದು ನಮ್ಮ ವೇಸ್ಟೇಜಿನಿಂದಲೇ ಇದನ್ನು ತಯಾರಿಸಿದ್ದು. ಯಾವುದು ಡಮ್ಮಿ ಮಾರ್ಷಲ್ ಆರ್ಟ್ಸ್ ಡಮ್ಮಿ ಅನ್ನೋ ಇದು ಮಾಡಿದ್ದು ನೋಡಿ. ಇದು 2 ಚೇರ್, ಒಂದು ಚೇರ್ ಸಪೋರ್ಟಿಗೆ ಇದು ಮಾಡ್ತೀನಿ, 2 ಪೈಪ್ಗಳನ್ನು ಇದು ಮಾಡಿದ್ದೇನೆ. ಪೈಪ್ಗಳ ಮುಖಾಂತರ ನೋಡಿ ಇದು ಯಾವ ರೀತಿ ಅಟ್ಯಾಕ್. ಇದು ಕೆಳಗೆ ಮಧ್ಯಭಾಗದದು ಕಾಲು, 2 ಆಚೆ ಈಚೆ ಕೈಗಳು, ಅಂದರೆ ಕಿಕ್ಕಿಗೆಲ್ಲ ಬರುವಾಗ ಯಾವ ರೀತಿ ಬ್ಲಾಕ್ ಮಾಡಬೇಕು, 2 ಕೈಗಳಿಂದ ಪಂಚ್ ಬರುವಾಗ ಯಾವ ರೀತಿ ಬ್ಲಾಕ್ ಮಾಡಬೇಕು, ಯಾವ ರೀತಿ ಇದೊಂದು ಬಾಡಿಯ ಮೂಮೆಂಟ್ ಇದು ಚೆನ್ನಾಗಿರ್ತದೆ ನೋಡಿ. ಯಾವ ರೀತಿ ಇದು ನೋಡಿ, ಇವರನ್ನು ತಯಾರಿಸೋದ್ರಿಂದ ಒಳ್ಳೆ ಇದು ಮಾತ್ರ ಮಕ್ಕಳಿಗೆ ಒಳ್ಳೆ ಇದು. ನಮ್ಮ ಮನೆಯಲ್ಲಿ ಒಂದು ತಯಾರಿಸ್ಕೊಳ್ಬೋದು. ಇದನ್ನು ಮರದ ಡಮ್ಮಿಯಲ್ಲಿ ಸಹ ತಯಾರು ಮಾಡೋದು ತುಂಬ ಒಳ್ಳೆಯದು. ಯಾಕೆಂದರೆ ಮಕ್ಕಳ ಬೆಳವಣಿಗೆ, ಮಕ್ಕಳು ಯಾವಾಗಲೂ ಅವರು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇರಬೇಕು. ಯಾಕಲಿ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ವಿಕಾಸನ ಆಗ್ತದೆ. ಅವರ ಬ್ರೈನ್ ತುಂಬ ವಿಕಾಸನ ಆದಾಗ ಅವರಲ್ಲಿ ಕಲಿಕೆಯನ್ನು ತುಂಬ ಇಂಟ್ರೆಸ್ಟ್